ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೀನರಾಶಿಯವರ ಜೀವನದಲ್ಲಿ ಈ ವರ್ಷ ಅತ್ಯಂತ ಸಂವೇದನಶೀಲವೂ ಆಗಿರುತ್ತೆ. ಅದೇ ಸಮಯದಲ್ಲಿ ಮಹತ್ವದ ತಿರುವುಗಳನ್ನು ಕೊಡುವ ವರ್ಷವೂ ಆಗಿರುತ್ತೆ. ಮೀನರಾಶಿಯವರು ಸಹಜವಾಗಿ ಭಾವನಾತ್ಮಕ ಸ್ವಭಾವದವರು. ಆದ್ದರಿಂದ ಈ ವರ್ಷ ನಿಮ್ಮ ಭಾವನೆಗಳೇ ನಿಮ್ಮ ಶಕ್ತಿ ಕೂಡ ಆಗಬಹುದು, ದುರ್ಬಲತೆ ಕೂಡ ಆಗಬಹುದು. ಈ ವರ್ಷ ನೀವು ಯಾರನ್ನು ನಂಬ್ತೀರಿ, ಯಾರಿಂದ ದೂರ ಇರ್ತೀರಿ ಎಂಬುದೇ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತೆ. ವರ್ಷ ಆರಂಭವಾಗ್ತಿದ್ದಂತೆ ಮೀನರಾಶಿಯವರ ಮನಸ್ಸಿನಲ್ಲಿ ಅಸಮಾಧಾನದ ಗೊಂದಲ ಹೆಚ್ಚಾಗುತ್ತೆ. ಏಕೆಂದರೆ ನೀವು ನಿರೀಕ್ಷಿಸಿದಷ್ಟು ಸಹಕಾರ ನಿಮಗೆ ಸಿಗದೇ ಇರುವ ಸಂದರ್ಭಗಳು ಎದುರಾಗುತ್ತೆ. ಕೆಲಸದಲ್ಲಿ ಶ್ರಮ ಹೆಚ್ಚಾದರೂ ಮೆಚ್ಚುಗೆ ಕಡಿಮೆಯಾಗುತ್ತೆ. ಇದರಿಂದ ಒಳಗೊಳಗೆ ನೋವು, ಕೋಪ ಎಲ್ಲವೂ ಜಮಾಗೊಳ್ಳುತ್ತೆ. ಹಣಕಾಸಿನ ವಿಷಯದಲ್ಲಿ ವರ್ಷ ಆರಂಭದಲ್ಲಿ ಅಸ್ಥಿರತೆ ಕಾಣಿಸುತ್ತೆ. ಬರುತ್ತಿದ್ದ ಹಣ ತಕ್ಷಣವೇ ಖರ್ಚಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ನಿದ್ರಾಹೀನತೆ, ಮನೋವೈಕಲ್ಯ, ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಜನವರಿಯಿಂದ ಏಪ್ರಿಲ್ವರೆಗೆ ಮೀನರಾಶಿಯವರಿಗೆ ಎಚ್ಚರಿಕೆಯ ಸಮಯ. ಈ ಅವಧಿಯಲ್ಲಿ ನಿಮ್ಮ ಸೌಮ್ಯ ಸ್ವಭಾವವನ್ನು ದುರುಪಯೋಗಪಡಿಸಿಕೊಳ್ಳುವವರು ನಿಮ್ಮ ಸುತ್ತಲೂ ಇರ್ತಾರೆ. ವಿಶೇಷವಾಗಿ ಒಬ್ಬ ಮಹಿಳಾ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಗೊಂದಲ ಆರಂಭವಾಗುವ ಸೂಚನೆಗಳು ಕಾಣಿಸ್ತವೆ. ಆಕೆ ನಿಮ್ಮ ಬಗ್ಗೆ ಕರುಣೆ ತೋರಿಸುವಂತೆ ನಟಿಸಿ ಒಳಗಿನಿಂದ ಹಾನಿ ಮಾಡುವವರು ಆಗಿರಬಹುದು. ಆದ್ದರಿಂದ ಯಾರ ಮೇಲೂ ಅತಿಯಾದ ನಂಬಿಕೆ ಬೇಡ. ನಿಮ್ಮ ದುಃಖವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಕೋರ್ಟ್ ಕೇಸ್, ಲೀಗಲ್ ವಿಚಾರಗಳಿದ್ರೆ ವಿಳಂಬವಾಗುತ್ತೆ. ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ ಅಥವಾ ಜವಾಬ್ದಾರಿಗಳ ಬದಲಾವಣೆ ಸಂಭವಿಸಬಹುದು. ಇದು ಮೊದಲಿಗೆ ನಿಮಗೆ ಕಷ್ಟವಾಗಿ ಕಾಣಿಸಿದರೂ ಮುಂದಿನ ದಿನಗಳಲ್ಲಿ ನಿಮ್ಮ ಪಾಲಿಗೆ ಒಳ್ಳೆಯದಾಗುತ್ತೆ. ನಿಮ್ಮ ಸಹನೆ ಮತ್ತು ಮೌನವೇ ಈ ಅವಧಿಯಲ್ಲಿ ನಿಮ್ಮ ದೊಡ್ಡ ಆಯುಧ. ಮಾರ್ಚ್ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲು ಆರಂಭವಾಗುತ್ತೆ. ಆದರೆ ನಿಜವಾದ ಶುಭ ಬದಲಾವಣೆ ಜೂನ್ ತಿಂಗಳ ನಂತರನೇ ಕಾಣಿಸುತ್ತೆ. ಜೂನ್ ತಿಂಗಳಿಂದ ಗುರುದೇವರ ಅನುಗ್ರಹದಿಂದ ಮೀನರಾಶಿಯವರ ಜೀವನದಲ್ಲಿ ಬೆಳಕು ಕಾಣಲು ಆರಂಭವಾಗುತ್ತೆ. ನೀವು ಇಷ್ಟು ದಿನ ಅನುಭವಿಸಿದ ಅನ್ಯಾಯಗಳು, ನೋವುಗಳು ನಿಧಾನವಾಗಿ ತಗ್ಗುತ್ತೆ. ಕೆಲಸದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಲಾಗುತ್ತೆ. ನಿಮ್ಮ ಮಾತಿಗೆ ಮೌಲ್ಯ ಬರುತ್ತೆ. ಜೂನ್ ತಿಂಗಳಿಂದ ಅಕ್ಟೋಬರ್ ಅಂತ್ಯದವರೆಗೆ ಇರುವ 5 ತಿಂಗಳುಗಳು ಮೀನರಾಶಿಯವರಿಗೆ ಅತ್ಯಂತ ಶುಭ ಸಮಯ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಹೆಚ್ಚಳ ಆಗುತ್ತೆ ಮತ್ತು ಸಂಬಳ ಹೆಚ್ಚಾಗುತ್ತೆ ಅಥವಾ ಉತ್ತಮ ಸ್ಥಾನಮಾನ ದೊರೆಯುವ ಸಾಧ್ಯತೆ ಇದೆ. ವ್ಯವಹಾರ ಮಾಡುವವರಿಗೆ ಲಾಭದ ಅವಕಾಶಗಳು, ಹೊಸ ಒಪ್ಪಂದಗಳು ಸಿಗುತ್ತೆ. ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರ, ಶಿಕ್ಷಣ, ಆಧ್ಯಾತ್ಮಿಕ ಕ್ಷೇತ್ರ, ಸಂಗೀತ, ಕಲಾಕ್ಷೇತ್ರ, ಯೂಟ್ಯೂಬ್ ಮಾಧ್ಯಮ, ಕೌನ್ಸಿಲಿಂಗ್, ಸೇವಾ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಚಿನ್ನದ ಸಮಯ. ಇನ್ನು ವಿವಾಹ ವಿಚಾರದಲ್ಲಿ ಅಡೆತಡೆ ಎದುರಿಸುತ್ತಿದ್ದವರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಬರುತ್ತೆ. ಮದುವೆಗೆ ಪ್ರಯತ್ನ ಮಾಡ್ತಾ ಇರುವವರಿಗೆ ಉತ್ತಮ ಸಂಬಂಧಗಳು ಸಿಗುತ್ತೆ. ಈಗಾಗಲೇ ವಿವಾಹಿತರಾದವರಿಗೆ ದಾಂಪತ್ಯ ಜೀವನದಲ್ಲಿ ಇದ್ದ ಅಸಮಾಧಾನಗಳು ಕಡಿಮೆಯಾಗುತ್ತೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಕೇಳಿ ಬರಬಹುದು. ಆದರೆ ಅಕ್ಟೋಬರ್ ನಂತರ ಮತ್ತೆ ಎಚ್ಚರಿಕೆ ಅಗತ್ಯ. ನವೆಂಬರ್ ಮತ್ತು ಡಿಸೆಂಬರಲ್ಲಿ ಭಾವನೆಗಳ ಅತಿರೇಕದಿಂದ ತಪ್ಪು ನಿರ್ಧಾರಗಳು ಆಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಮತ್ತೆ ಒತ್ತಡ ಕಾಣಿಸಿಕೊಳ್ಳಬಹುದು. ಈ ಸಮಯದಲ್ಲಿ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಮತ್ತು ಯಾರ ಮಾತಿಗೂ ತಕ್ಷಣ ನಂಬಿಕೆ ಕೊಡಬೇಡಿ. ವಿಶೇಷವಾಗಿ ಆ ಮಹಿಳಾ ವ್ಯಕ್ತಿಯಿಂದ ದೂರ ಇರುವುದು ನಿಮಗೆ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಜೂನ್ ನಂತರ ಉತ್ತಮವಾದರೂ ವರ್ಷದ ಕೊನೆಯಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ಧ್ಯಾನ, ಭಕ್ತಿ, ಸಂಗೀತ, ಪ್ರಾರ್ಥನೆಗಳನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ನಿಮಗೆ ಬಹಳ ಉಪಯುಕ್ತವಾಗುತ್ತೆ. ಪರಿಹಾರವಾಗಿ ಮೀನರಾಶಿಯವರು ಪ್ರತಿದಿನ ವಿಷ್ಣು ಸಹಸ್ರನಾಮ ಅಥವಾ ನಾರಾಯಣ ಸ್ತೋತ್ರ ಪಠನೆ ಮಾಡುವುದು, ಗುರುವಾರ ಗುರುದೇವರಿಗೆ ಹಳದಿ ವಸ್ತುಗಳನ್ನು ದಾನ ಮಾಡುವುದು ಬಹಳ ಶುಭ. ಬಡವರಿಗೆ ಸಹಾಯ ಮಾಡುವುದರಿಂದ ಗುರುಕೃಪೆ ಹೆಚ್ಚಾಗುತ್ತೆ. ಒಟ್ಟಿನಲ್ಲಿ 2026 ವರ್ಷ ಮೀನರಾಶಿಯವರಿಗೆ ನೋವಿನಿಂದ ಆರಂಭವಾಗಿ ನೆಮ್ಮದಿಯಲ್ಲಿ ಮುಕ್ತಾಯವಾಗುವ ವರ್ಷ. ನಿಮ್ಮ ನಂಬಿಕೆ, ಭಕ್ತಿ ಮತ್ತು ಸಹನೆಯೇ ಈ ವರ್ಷ ನಿಮ್ಮನ್ನು ಯಶಸ್ಸಿನ ದಾರಿಗೆ ಕರೆದೊಯ್ಯುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ರಾಶಿ ಫಲವನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ಶ್ರೀರಾಮ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.